ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾವಿವತ್ತು ಜರ್ಮನಿಯಲ್ಲಿದ್ದೀವಿ. ಜರ್ಮನಿಯಲ್ಲಿ ಮತ್ತೊಂದು ಪ್ಲೇಸ್ನ ನೋಡೋಕ್ಕೆ ನಿಮಗೆ ಕರ್ಕೊಂಬಂದಿದ್ದೀನಿ. ಯಾವ ಪ್ಲೇಸು, ಇನ್ನು ಅದರ ಎಲ್ಲ ಡೀಟೇಲ್ನ ನಿಮಗೆ ಹೇಳ್ಕೊಡ್ತೀನಿ ಇವತ್ತು. ನಾನು ನಿಮ್ಮ ಕನ್ನಡಿಗ ಪ್ರದೀಪ್. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದು ಸ್ಟುಟ್ಗಾರ್ಟ್ ಹತ್ರ ಇರೋ ಸ್ಕಾಲ್ಸ್ಪಾಸ್ ಅಂತೇಳಿ. ಇಲ್ಲಿ ದೊಡ್ಡ ಚರ್ಚ್ ಇದೆ ಮತ್ತು ಇದೊಂದು ಪ್ಯಾಲೇಸು. ಒಳಗಡೆ ಇವತ್ತು ಸಂಡೇ ಇರೋದ್ರಿಂದ ಕ್ಲೋಸ್ ಇದೆ ಮೋಸ್ಟ್ಲಿ, ಬಟ್ ನೋಡ್ಬೋದು ಎಷ್ಟು ಸಖತ್ತಾಗಿದೆ. ಈ ಪ್ಲೇಸ್ನ ಒಂದು ಇತಿಹಾಸ ಹೇಳಬೇಕಂದ್ರೆ World War II ಟೈಮಲ್ಲಿ ಈ ಪ್ಲೇಸಲ್ಲಿ ತುಂಬಾ ಬಾಂಬಿಂಗ್ ಆಗಿರುತ್ತೆ. ಈ ಪ್ಲೇಸ್ನ ಅವರು ಫುಲ್ಲಿ ಡ್ಯಾಮೇಜ್ ಮಾಡಿರ್ತಾರೆ. ಸೊ ಇದೇನು ಬಿಲ್ಡಿಂಗ್ ನಾನು ತೋರಿಸ್ತಾ ಇದ್ದೀನಿ, ಇದನ್ನ ಮತ್ತೆ ಇವರು 1960s ಅಲ್ಲಿ ಮತ್ತೆ ರಿನೋವೇಟ್ ಮಾಡಿ ಇದನ್ನು ರೆಡಿ ಮಾಡ್ತಾರೆ. ಸೊ ಇವಾಗ ಸದ್ಯಕ್ಕೆ ಈ ಸ್ಟುಟ್ಗಾರ್ಟ್ ಇರೋ ಒಂದು ಸ್ಟೇಟ್ ಏನು ಹೇಳ್ತೀವಿ ನಾವು, ರುಟೆಂಬರ್ಗ್ ಅನ್ನೋ ಒಂದು ಸ್ಟೇಟ್ನ ಅಸೆಂಬ್ಲಿ. ಸೊ ನಮ್ಮ ವಿಧಾನಸೌಧ ಥರನೇ ಇಲ್ಲಿ ಏನು MLAಗಳಿರ್ತಾರೆ ಆ ಥರದ್ದು ಒಂದು ಇಲ್ಲಿ ಆಫೀಸ್ನ ಇವರು ನಡೆಸ್ತಾರೆ. ಇಲ್ಲಿ ಮಿನಿಸ್ಟ್ರಿ ಆಫ್ ಕಲ್ಚರ್ನ ಬಿಲ್ಡಿಂಗ್ ಈ ಆಫೀಸಲ್ಲಿದೆ. ಈ ಸ್ಕ್ವೇರ್ನ ಸುತ್ತಮುತ್ತಲು ತುಂಬಾ ಚೆನ್ನಾಗಿರುವಂಥ ಪಾರ್ಕ್ನೂ ಸಹ ಇವರು ಮಾಡಿದ್ದಾರೆ. ನೀಟಾಗಿದೆ ನೋಡೋಕ್ಕೆ. ನೋಡ್ಬೋದು ನೀವು ಯಾವ ಥರ ಕಾಣಿಸ್ತಾ ಇದೆ ಸುತ್ತಲೂ. ಇಲ್ಲಿ ಫೌಂಟೇನ್ ಇದೆ. ಫೌಂಟೇನಲ್ಲೂ ಕೆಲವೊಂದು ಐಡಲ್ಸ್ನ ಮಾಡಿದ್ದಾರೆ. ಇಲ್ಲಿ ನೋಡಿ, ಬಾತ್ಕೋಳಿ ಹೋಗ್ತಾ ಇದೆ. ನನ್ನ ವಿಡಿಯೋಗಳಲ್ಲಿ ಈ ತುಂಬ ಡಿಫ್ರೆಂಟ್ ಆಗಿರುವಂಥ ಬ್ಯೂಟಿಫುಲ್ ಆಗಿರೋ ಪ್ಲೇಸಸ್ ಬಗ್ಗೆ ಹೇಳ್ಕೊಡುವಂಥ ಕನ್ನಡದಲ್ಲಿ ಹೇಳುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಈ ಸ್ಕ್ಲಾಸ್ಪ್ಲಾಸ್ ಹಿಂದ್ಗಡೆನೇ ಒಂದು ತುಂಬ ದೊಡ್ಡ ಹಳೆ ಚರ್ಚ್ ಕೂಡ ಇದೆ. ನೋಡ್ಬೋದು ನೀವು, ತುಂಬಾ ದೊಡ್ಡದು ಚರ್ಚ್. ಮತ್ತು ಕ್ಲಾಕ್ ಟವರ್ ಅಥವಾ ಬೆಲ್ ಟವರ್ ಅಂತಿದೆ ಅದು ಸಹ ನೋಡ್ಬೋದು. ಆ ಬೆಲ್ ಎಷ್ಟು ದೂರ ಕೇಳಿಸುತ್ತೆ ಅಂದರೆ ನಿಜವಾಗ್ಲೂ ತುಂಬ ದೊಡ್ಡದಾಗಿದೆ. ಇಲ್ಲಿ ಮ್ಯೂಸಿಯಂ ಕೂಡ ಇದೆ. ಇದು ಸುಮಾರು ಕಿಂಗ್ಸ್ ರೂಲ್ ಟೈಮಲ್ಲಿ ಏನಿತ್ತು ಅಲ್ಲಿರುವಂಥ ಎಲ್ಲ ಐಟಮ್ಸ್ನು ಈ ಕ್ಯಾಸಲ್ಸ್ ಅಲ್ಲಿಟ್ಟಿದ್ದಾರೆ. ಇದು ಒಳಗಡೆ ಕ್ಯಾಸಲ್ ಇದೆ ಆ್ಯಕ್ಚುಲಿ. ಸೊ ಅದಕ್ಕೆ ಸ್ಕ್ಲಾಸ್ಪ್ಲಾಸ್ ನಾವು ಹೋಗಿ ಇವಾಗ ಜಸ್ಟ್ ಬಂದಿರೋದು. ಸೊ ಇದು ಚರ್ಚ್ನ ಎಂಟ್ರೆನ್ಸ್ ಕಾಣಿಸ್ತಿದೆ, ನೋಡ್ಬೋದು. ಸೊ ಚರ್ಚ್ ತುಂಬಾ ದೊಡ್ಡದಿದೆ. ಮೇಲೆ ಒಂದು ಕ್ಲಾಕ್ ಕೂಡ ಇದೆ. ಎಲ್ಲಕ್ಕಿಂತ ಮೇಲೆ ಹೋದರೆ ಅಲ್ಲಿ ಬೆಲ್ ಇಟ್ಟಿದ್ದಾರೆ. ಸೊ ಚೆನ್ನಾಗಿದೆ ಆರ್ಕಿಟೆಕ್ಚರ್. ಸೊ ಇನ್ನು ನನ್ನ ನೆಕ್ಸ್ಟ್ ಬರುವಂಥ ವೀಡಿಯೋಗಳಲ್ಲಿ ಸ್ಟುಟ್ಗಾರ್ಟಲ್ಲಿರುವಂಥ ಇನ್ನೂ ಬ್ಯೂಟಿಫುಲ್ ಪ್ಲೇಸಸ್ ಬಗ್ಗೆ ನಿಮಗೆಲ್ಲರಿಗೂ ಹೇಳ್ತೀನಿ. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.